ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ದುಡ್ಡನ್ನು ಸಂಗ್ರಹ ಮಾಡೋದು, ಶ್ರೀಮಂತ ಆಗೋದು ಅಂದರೆ ಕೃಪಣತೆ ಅಲ್ಲ, ಜಿಪುಣತನದಿಂದ ದುಡ್ಡನ್ನು ಕೂಡಿಡಬೇಕು ಅಂತಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಾವು ಬಹಳ ಕಷ್ಟಪಟ್ಟು ದುಡ್ಡನ್ನು ಸಂಗ್ರಹ ಮಾಡ್ತೀವಿ, ಅನುಭವಿಸಲಿಕ್ಕೆ ನಮ್ಮ ಹತ್ರ ಸಮಯವೇ ಉಳಿದಿರಲ್ಲ. ಕೆಲವೇ ವರ್ಷಗಳ ಹಿಂದೆ ಪರ್ವೀನ್ ಬಾಬಿ ಬದುಕನ್ನು ನೋಡಿ. ಅವಳು ಏಕಾಂಗಿ ತನ್ನ ಬದುಕನ್ನು ಕಳೆದಳು. ಅವಳು ತೀರ್ಕೊಂಡ ಮೇಲೆ ಪ್ರಪಂಚಕ್ಕೆ ಅವಳು ತೀರ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಲಿಲ್ಲ. ಕನಕಪುರ ರಸ್ತೆಯಲ್ಲಿರುವಂಥ ರೋರಿಚ್ ದಂಪತಿಗಳನ್ನ ನೋಡಿ. ಹೆಸರಾಂತ ಕಲಾವಿದರು, ಕೋಟ್ಯಾಂತರ ರೂಪಾಯಿ ಸಂಪಾದನೆ, ಸಮಾಜದ ಜೊತೆ ಅವರ ಒಡನಾಟ ಇಲ್ಲ. ಇಡೀ ಅವರ ನಿಧನದ ನಂತರ ಇಡೀ ಆಸ್ತಿ ಸರ್ಕಾರವನ್ನು ಮುಟ್ಟುಗೋಲು ಹಾಕಿಕೊಡ್ತು. ಹಾಗೆ ನಮ್ಮ ಜೀವನದಲ್ಲಿ ದುಡ್ಡನ್ನು ನಾವು ವ್ಯಯಿಸದೇ ಹೋದರೆ, ಅದನ್ನು ನಾವು ಬಳಸಿಕೊಳ್ಳದೆ ಹೋದರೆ ದುಡ್ಡು ಹಾಳೆಗೆ ಸಮಾನ. ಒಂದು ಪೇಪರ್ಗೂ ಮತ್ತು ದುಡ್ಡಿಗೂ ಏನೂ ವ್ಯತ್ಯಾಸ ಇರಲ್ಲ. ದುಡ್ಡು ತನ್ನ ಶಕ್ತಿಯನ್ನು ಯಾವಾಗ ತೋರಿಸುತ್ತೆ ಅಂದರೆ, ಅದನ್ನು ನೀವು ಯಾವಾಗ ಬಳಕೆ ಮಾಡ್ತೀರಿ ಆವಾಗ ಮಾತ್ರ ತನ್ನ ಶಕ್ತಿಯನ್ನು ತೋರಿಸುತ್ತೆ. ನಮ್ಮ ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆತನ ಕಾಲರ್ ಕೋಟು ಹರಿದು ಹೋಗಿರೋದು, ಕಾಲರ್ ಪೂರ್ತಿ ಹರಿದು ಹೋಗಿರೋದು, ಕಾಲಲ್ಲಿ ಚಪ್ಪಲಿ ಪೂರ್ತಿ ಉಂಗುಷ್ಟ ಕಿತ್ತು ಬಂದಿರೋದು, ದುಡ್ಡು ಮಾತ್ರ ಎರಡೂ ಜೇಬಿನಲ್ಲಿ ಯಾವಾಗಲೂ ತುಂಬಿಕೊಂಡಿರೋದು. ಆತ ಸಾಯುವಾಗ ಆತನ ಸುತ್ತಮುತ್ತ ಯಾವ ಜನ ಇರಲಿಲ್ಲ. ಯಾಕೆಂದರೆ ಯಾವ ಜನರ ಜೊತೆ ಮಾತನಾಡಿದ್ರು ಯಾರು ದುಡ್ಡು ಕೇಳ್ತಾರೆ ಅನ್ನುವಂಥ ಆತಂಕ ಅವನು. ದುಡ್ಡು ಕೃಪಣತೆಯಿಂದ ಸಂಗ್ರಹ ಮಾಡಬೇಕು ಅನ್ನುವುದನ್ನು ಎಲ್ಲಿಯೂ ಅರ್ಥಶಾಸ್ತ್ರದಲ್ಲಿ ಬರೆದಿಲ್ಲ. ದುಡ್ಡು ಧಾರಾಳತನದಿಂದನೂ ಸೇರಲ್ಲ, ಕೃಪಣತನದಿಂದ ಸೇರಿದ್ದು ತನ್ನ ಶಕ್ತಿಯನ್ನು ತೋರಿಸಲ್ಲ. ಆದ್ದರಿಂದ ಜಿಪುಣತನ ಮತ್ತು ಮಿತವ್ಯಯ ಇದೆರಡನ್ನು ಸರಿಯಾಗಿ ಯೋಚನೆ ಮಾಡಿ ಬಳಸಿದಾಗ ದುಡ್ಡು ತನ್ನ ಶಕ್ತಿಯನ್ನು ತೋರಿಸುತ್ತೆ, ನಿಮಗೆ ಅದರ ಸುಖವನ್ನು ಕೊಡುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.